ಹಲೋ ಹಾಯ್ ಫ್ರೆಂಡ್, ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಲಾಗ್ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಹಸ್ಬೆಂಡ್ ಹುಟ್ಟಿದಬ್ಬ ಇದೆ. ಅದಕ್ಕೆ ನಾವೆಲ್ಲರೂ ಮಧ್ಯಾಹ್ನನೇ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದ್ವಿ, ಸಿಂಪಲ್ ಆಗಿ ಮಾಡೋಣ ಅಂತ. ಯಾಕಂದ್ರೆ ಅವರು ಸಾಯಂಕಾಲ ಮತ್ತೆ ಊರಿಗೆ ಹೋಗ್ತಾ ಇದಾರೆ, ಅದಕ್ಕೆ ಸಿಂಪಲ್ ಆಗಿ ಮಧ್ಯಾಹ್ನ ಊಟ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್, ಲಾಗ್ ನೋಡಂತಿ, ಬನ್ನಿ ಬನ್ನಿ. ಹಾಯ್, ಹೆಂಗಿದ್ದೀರಿ? ನೋಡ್ರಿ, ಇವ್ರದೇ ಬರ್ತ್ಡೇ ಇವತ್ತು. ನಾನು ಇವ್ರು ಮತ್ತೆ ಇಲ್ಲಿ ನೋಡಿ ನಮ್ಮ ಅತ್ತಿಯವರು ಕೂತಿದ್ದಾರೆ. ನಮ್ಮ ಅತ್ತಿಯವರು, ನನ್ ಮಗ, ಬಾ ಮುಂದೆ ಎಲ್ಲಾರು ಸೇರಿ ನಾವು ಈಗ ಊಟಕ್ಕೆ ಹೋಗ್ತಾ ಇದೀವಿ ಹೋಟೆಲ್ಗೆ. ಅದ್ ಯಾವ ಹೋಟೆಲ್ ಏನಂತೆಲ್ಲ ತೋರಿಸ್ತೀನಿ, ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್. ನೋಡಿ ಫ್ರೆಂಡ್, ಇವಾಗ ಹೋಗ್ತಾ ಇದ್ದೀವಿ. ನೀವು ಬನ್ನಿ, ಯಾವ ಹೋಟೆಲು ಏನಂತ ಎಲ್ಲ ತೋರಿಸ್ತೀನಿ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್, ಇದೇ ಹೋಟೆಲು ಮೇಘದರ್ಶಿನಿ ಅಂತ. ಇಲ್ಲೇನಪ್ಪ ಅಂದರೆ ಊಟ ಅಂದ್ರೆ ಭಾಳ ಚಲೋ ಇರುತ್ತೆ ಫ್ರೆಂಡ್. ಮತ್ತು ಹಾಗೆ ಭಾಳ ವೇಟಿಂಗ್ ಇತ್ತಂತ. ಹಾಗೆ ಎದುರುಗಡೆ ಡ್ರೆಸ್ಸಿಂಗ್ ಒಂದು ಇದು ಇತ್ತು, ಶಾಪ್ ಇತ್ತು. ಡ್ರೆಸ್ ತೊಗೊಳ್ಳೋಣ ಅಂಥೇಳಿ ಸ್ವಲ್ಪ ಶಾಪಿಗೆ ಹೋದೆ. ಚೆನ್ನಾಗಿದ್ವೆಲ್ಲ ಟಾಪ್ಸು, ಭಾಳ ಚಂದ ಇದ್ವು. ಅದಕ್ಕೆ ನೋಡ್ಕೊಂಡು ಬರೋಣ ಅಂಥೇಳಿ ಹಾಗೆ ತೊಗೊಂಡು ಬರೋಣ ಅಂತ ಹೋದೆ, ತೊಗೊಂಡು ಬಂದೆ. ಬರ್ತ್ಡೇ ಅವ್ರದ್ದು ಗಿಫ್ಟ್ ಎಲ್ಲ ನನಗೆ ನೋಡಿ. ಅದು ಅಲ್ಲದೆ ಒಂದು ಸರ್ಪ್ರೈಸ್ ಗಿಫ್ಟು ಕೊಟ್ಟಿದ್ದಾರೆ ನನಗೆ. ನಂಗೆ ಹೇಳಿಲ್ಲ ಅವರು. ಆ್ಯಕ್ಚುಲಿ ನಾವು ಅವ್ರಿಗೆ ಏನಾದ್ರು ಬರ್ತ್ಡೇ ಗಿಫ್ಟ್ ಕೊಡಬೇಕು, ಅವರೇ ನಂಗೆ ಕೊಟ್ಟಿದ್ದಾರೆ. ಅದೇನಂತ ನೀವು ಕೊನೆ ತನಕ ವಿಡಿಯೋ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಏನಂತ. ಅದು ಗಿಫ್ಟ್ ಕೊಟ್ಟಿದ್ದವರು. ನೋಡಿ ಫ್ರೆಂಡ್, ಡ್ರೆಸ್ ಎಲ್ಲ ಚೆನ್ನಾಗಿದ್ದಾವೆ. ಅಲ್ಲಿ ತುಂಬ ವೇಟಿಂಗ್ ಇತ್ತು. ಹೋಟೆಲ್ ಯಾವಾಗಿದ್ರೂ ಗದ್ದಲ ಅಂದ್ರೆ ಗದ್ದಲ ಫ್ರೆಂಡ್ಸ್. ಅದು ಏನಪ್ಪ ಅಂದ್ರೆ ಅಲ್ಲಿ ಏನು ಅಂದರೆ ಎಲ್ಲ ಹೋಟೆಲ್ಗಿಂತ ಏನೋ ಹೋಟೆಲ್ನಲ್ಲಿ ಏನೋ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಸಣ್ಣ ಹೋಟೆಲು, ಬಟ್ ಟೇಸ್ಟ್ ಮಾತ್ರ ಭಾರಿ ಚಲೋ ಇರುತ್ತೆ ಫ್ರೆಂಡ್ಸ್. ಅದು ಹಿಂಗಾಗಿ ನಾವು ಜಾಸ್ತಿ ಅದೇ ಹೋಟೆಲಿಗೆ ಬರೋದು. ಈಗ ನೋಡಿ, ಇದು ಎಲ್ಲ ಡ್ರೆಸ್ ಎಲ್ಲ ನೋಡ್ತಾ ಇದ್ದೀನಿ. ಶಾಪಲ್ಲಿ ಡ್ರೆಸ್ ತೊಗೊಂಡು ಹೋಗೋಣ ಅಂತ ಬಂದೆ. ಮತ್ತೆ ಅಲ್ಲೇ ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ಕರಿತಾ ಇದ್ರು. ನೋಡಿ, ಇದೆ ಹೋಟೆಲು. ಎಷ್ಟು ಚೆನ್ನಾಗಿ ಕೃಷ್ಣನ ಮೂರ್ತಿ ಇದೆ, ಕಾಳಿಕಾಂಬ ದೇವಿದು ಫೋಟೋ ಹಾಕಿದ್ದಾರೆ. ಹೋಟೆಲ್ ನೀಟ್ ಇದೆ, ಆಮೇಲೆ ಚೆನ್ನಾಗಿದೆ. ಊಟ ಅಂತೂ ಸೂಪರ್ ಸಿಸ್ಟರ್, ಎಲ್ಲ ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಅದಕ್ಕೆ ಇಲ್ಲೇ ಬರೋದು ನಾವು. ನೋಡಿ, ಚೆನ್ನಾಗಿದೆ ಹೋಟೆಲು. ಅದಕ್ಕೆ ವೇಟ್ ಮಾಡ್ತಾ ಕೂತಿದ್ವಿ. ಹಾಗೆ ಸುಮ್ಮನೆ ಏನು ವೇಟ್ ಮಾಡೋದು ಅಂತ ಮತ್ತೆ ಸ್ವಲ್ಪ ನಾನು ನನ್ನ ಮಗ ಸೆಲ್ಫಿ ತೊಗೊಂಡು ಫ್ರೆಂಡ್ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನನ್ನ ಮಗ ಕೂತ್ಕೊಂಡಿದ್ದಾನೆ. ವೇಟಿಂಗ್ ಮಾಡ್ತಾ ಕೂತಿದ್ದೀವಿ. ಯಾವಾಗ ಬಂದ್ರಿ ಹೋಟೆಲ್ ರಶ್ ಇರುತ್ತೆ. ವೇಟಿಂಗ್ ಅಷ್ಟೇ. ಹಾಗೆ ಸ್ವಲ್ಪ ಖಾಲಿ ಏನು ಕೊಡೋದು ಅಂತ ಸೆಲ್ಫಿ ತೊಗೊಂಡೆ ನಾನು. ನನಗೆ ಸ್ವಲ್ಪ ಸೆಲ್ಫಿ ಫೋಟೋಸ್ ಅಂದರೆ ತುಂಬ ಇಷ್ಟ. ನೋಡಿ, ಇವಾಗ ಒಳಗಡೆ ಬಂದ್ವಿ, ಹೋಟೆಲ್ ರೂಮ್ ಒಳಗಡೆ ಬಂದ್ವಿ. ಇದು ಫ್ಯಾಮಿಲಿ ರೂಮ್ ಇದೆ ಇದು, ಹಿಂಗಾಗಿ ಒಳಗಡೆ ಬಂದ್ವಿ. ಇಲ್ಲಿ ನೋಡಿ, ನಮ್ಮ ಮಮ್ಮಿ ನಮ್ಮ ಅತ್ತೆ ಎಲ್ಲ ಕೂತ್ಕೊಂಡಿದ್ದಾರೆ. ಇಲ್ಲಿ ಇವಾಗೆಲ್ಲ ಆರ್ಡ್ರ್ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು. ಚೆನ್ನಾಗಿತ್ತು ಫ್ರೆಂಡ್ಸ್. ಅವ್ರು ಕೇಕ್ ಅದು ಬೇಡ ಅಂತಂದರು, ಅದಕ್ಕೆ ಕೇಕ್ ಕಟ್ ಮಾಡಲಿಲ್ಲ. ಇದು ನೋಡಿ, ಮಸಾಲೆ ಪಾಪಡ್ ತೊಗೊಂಡ್ವಿ. ಮೊದಲೇಕೆ ಬಾಸುಂದಿ ತೊಗೊಂಡಿದ್ವಿ ಸ್ವೀಟ್, ಬಟ್ ಅದು ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಲೇಟ್ ಒಂದಾಗಿತ್ತು. ಎಲ್ಲರೂ ತಿಂದುಬಿಟ್ವಿ ನಾವು, ಆಮೇಲೆ ನೆನಪಾಗಿದೆ. ಅದಕ್ಕೆ ನೋಡಿ, ಮಸಾಲೆ ಪಾಪಡ್ ತೊಗೊಂಡು ಫಸ್ಟ್ ಆರ್ಡ್ರ್ ಮಾಡಿದ್ವಿ, ಮಸಾಲೆ ಪಾಪಡನ್ನು. ಆಮೇಲೆ ಇವಾಗ ನೋಡಿ ಎಲ್ಲ ಸರ್ವ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಊಟ ಎಲ್ಲ ಫ್ರೆಂಡ್ಸು. ನೋಡಿ ಫ್ರೆಂಡ್, ಕುಲ್ಚಾ ಮತ್ತು ಬಟರ್ ನಾನ್ ಆರ್ಡ್ರ್ ಮಾಡಿದ್ವಿ ನಾವು. ಕುಲ್ಚಾನ ಮತ್ತೆ ಹೇಳಿದ್ವಿ, ಅವ್ರಿಗೆ ಬಟರ್ ನಾನ್ ತಿನ್ನೋಕ್ಕಾಗಲ್ಲ ಅಂಥೇಳಿ. ಆಮೇಲೆ ಇದು ಕಾಜು ಕಡಾಯಿ ಹೇಳಿದ್ವಿ, ಹಾಗೆ ಇದು ಹೇಳಿದ್ವಿ, ದಾಲ್ ತಡ್ಕ ಹೇಳಿದ್ವಿ ಫ್ರೆಂಡ್ಸ್.
ಸ್ವಲ್ಪ ಟೇಸ್ಟ್ ಎಲ್ಲ ಟೇಸ್ಟ್ ಇರುತ್ತೆ ಬಿಡಿ, ಇಲ್ಲಿ ಯಾವುದು ಅದು ಇದು ಅಂತೇನಿಲ್ಲ, ಯಾವುದಕ್ಕಿದ್ರೂ ಟೇಸ್ಟ್ ಇರುತ್ತೆ ನೋಡಿ. ದಾಲ್ ತಡ್ಕಾನು ಸೂಪರ್ ಮಾಡಿದರು. ಇದು ನೋಡಿ ಫ್ರೆಂಡ್, ಮಸಾಲ ರೈಸ್ ಅಂತ ಭಾಳ ಟೇಸ್ಟ್ ಇತ್ತು. ಮಸಾಲ ರೈಸ್ ನಂಗೆ ಸ್ವಲ್ಪ ಸ್ಪೈಸಿ ಸೇರತ್ತೆ, ಸ್ವೀಟ್ ಸೇರಲ್ಲ. ಮಸಾಲ ರೈಸ್ ಅದ್ರ ಸಂಬಂಧ ನನಗೋಸ್ಕರ ಸ್ವಲ್ಪ ಸ್ಪೈಸಿನೇ ಹೇಳ್ತಾರೆ ನಮ್ಮ ಮನೆಯಲ್ಲಿ. ಇದು ಕರ್ಡ್ ರೈಸ್ ಮತ್ತು ಮಸಾಲ ರೈಸ್ ತೊಗೊಂಡಿದ್ವಿ ನಾವು. ಟೇಸ್ಟ್ ಇತ್ತು ತುಂಬ. ನೋಡಿ ಫ್ರೆಂಡ್, ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇಲ್ಲಿ ನಮ್ಮ ಹಸ್ಬೆಂಡಿಗೆ ಸರ್ಪ್ರೈಸ್ ಇಟ್ಟಿದ್ರು. ಅದು ಏನಂತ ಗೊತ್ತಿರಲಿಲ್ಲ. ಒಂದು ಆನ್ಲೈನಲ್ಲಿ ಒಂದು ಆರ್ಡ್ರ್ ಮಾಡಿದ್ರು ಅವರು ನನಗೋಸ್ಕರ ಅಂತ. ನಾವು ಅವ್ರಿಗೆ ಗಿಫ್ಟ್ ಕೊಡಬೇಕಾಯ್ತು, ಬಟ್ ಅವರೇ ನಂಗೆ ರಿಟರ್ನ್ ಗಿಫ್ಟ್ ಕೊಡೋ ಥರ ಕೊಟ್ಟಿದ್ದಾರೆ ಬರ್ತ್ಡೇ ದಿವಸ. ನೋಡಿ ಏನಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಮನೆಗೆ ಬಂದ್ವಿ, ಹಾಗೆ ಪಾನ್ ತೊಗೊಂಡು ಬಂದಿದ್ರು ನಮ್ಮ ಹಸ್ಬೆಂಡು. ಯಾವಾಗ ಹೋಟೆಲ್ ಊಟ ಮಾಡಿದ್ರು ಪಾನ್ ಕೊಡಿಸ್ತಾರೆ ನನಗೆ. ನೋಡಿ ಇವಾಗ ನನ್ನ ಮಗ ಓಪನ್ ಮಾಡ್ತಾ ಇದ್ದಾನೆ ಅದೇನು ಗಿಫ್ಟ್ ಅಂತ. ಆರ್ಡ್ರ್ ಮಾಡಿ ತರಿಸಿದ್ರು ಅವರು, ಮೀಶೋದಿಂದ ತರಿಸಿದ್ರು. ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಮತ್ತೆ ನನಗೆ ಇದು ತರಿಸಿದ್ದಾರೆ. ತೋರಿಸ್ತಿದ್ದೀರಿ, ನೋಡ್ತಾ ಇರಿ ಅದನ್ನು. ನೋಡಿ ಫ್ರೆಂಡ್, ಮೈಕ್ ತರಿಸಿದ್ದಾರೆ. ಅಂದರೆ ನಾನು ಯೂಟ್ಯೂಬ್ ಮಾಡ್ತಿರ್ತೀನಿ, ಸೌಂಡ್ ಸ್ವಲ್ಪ ಜೋರು ಬರಲಿ, ಇದು ಎಲ್ಲ ರೆಕಾರ್ಡ್ ಎಲ್ಲ ಮಾಡ್ತಿರ್ತೀಯಲ್ಲ ಇರಲಿ ಅಂತ ಮೈಕ್ ತರಿಸಿದ್ದಾರೆ. ನನಗೆ ಗೊತ್ತಿಲ್ಲ, ಸರ್ಪ್ರೈಸ್ ಇಟ್ಟು ತರಿಸಿದ್ರು. ಅದಕ್ಕೆ ತುಂಬ ಖುಷಿ ಆಯಿತು. ನನ್ನ ಫಸ್ಟ್ ಒಂದು ಮೈಕ್ ಇತ್ತು, ನಾನು ಮೊದಲೇಕೆ ಒಂದು ಅಂದರೆ ಯೂಟ್ಯೂಬ್ ಚಾನಲ್ಗಿಂತ ಮುಂಚೆ ಹಂಗೆ ಒಂದು ತರಿಸಿದ್ದೆ, ಸಾಂಗ್ ಅದು ಹಾಡೋಕ್ಕೆ ಬೇಕಂತ. ಅದಕ್ಕೆ ಅದು ಸರಿ ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಇದನ್ನು ತರಿಸ್ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ ಯಾವ ಥರ ಇದೆ. ನನ್ನ ಮಗ ಬಾಕ್ಸ್ ಎಲ್ಲ ಓಪನ್ ನೋಡಿ. ಮೈಕು ಹೆಂಗೆ ಹಾಕೋದು ಅಂದರೆ, ನಾನು ಲಾಸ್ಟ್ ಟೈಮ್ ಒಂದ್ಸಲ ಮಹಾಕೂಟಕ್ಕೆ ಹೋಗಿದ್ನಲ್ಲ, ಅಲ್ಲೇ ಮೈಕ್ ಬೇಕಾಯಿತು. ಅವಾಗ ಭಾಳ ಅಂದೆ ಮೈಕ್ ಇರಬೇಕಾಯ್ತು. ಅವರೆಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿದ್ರು. ಅವಾಗ ನನ್ನ ಹತ್ರ ಮೈಕ್ ಇರಲಿಲ್ಲ, ಅದಕ್ಕೆ ಇದನ್ನು ತರಿಸ್ಕೊಟ್ಟಿದ್ದಾರೆ ನಮ್ಮ ಹಸ್ಬೆಂಡು. ನನಗೆ ಹೇಳೇ ಇಲ್ಲ, ಸರ್ಪ್ರೈಸ್ ಅಂತ ತರಿಸಿದ್ದಾರೆ. ಯೂಸ್ ಮಾಡು, ಯೂಟ್ಯೂಬ್ ಎಲ್ಲ ಚಾನಲ್ ಮಾಡ್ತಾಯಿದ್ದೀಯಾ, ಯೂಸ್ ಬೀಳುತ್ತೆ ಅಂತೇಳಿ ತಂದಿದ್ದಾರೆ. ನೋಡಿ ಹೆಂಗಿದೆ, ಕಮೆಂಟ್ ಮಾಡಿ ಫ್ರೆಂಡ್. ವಿಡಿಯೋ ಹೆಂಗೆ ಅನ್ನಿಸ್ತು, ನಮ್ಮ ಹಸ್ಬೆಂಡಿಗೆ ಎಲ್ಲರೂ ವಿಶ್ ಮಾಡಿ ಬರ್ತ್ಡೇದ್ದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ. ಫುಲ್ ವಿಡಿಯೋ ನೋಡಿ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.